ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದೇನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ದಲೇ ನೋಡಿ. ಯಾರೆಲ್ಲ ಹೊಸರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ನಿಮಗೂ ಕೂಡ ಗೊತ್ತಿರೋ ಹಂಗೆ ಗೃಹಲಕ್ಷ್ಮಿ ಯೋಜನೆಯದು 21 ಕಂತಿನ ಹಣ ಬಂದಿದೆ. ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ರೀಸೆಂಟಾಗಿ ಮೀಡಿಯಾ ಮುಂದೆ ಇದನ್ನೇ ತಿಳಿಸಿರೋದು. ಇದುವರೆಗೂ ಕೂಡ 21ನೇ ಕಂತಿನ ಹಣದವರೆಗೂ ಕೂಡ ಜಮೆ ಮಾಡಿದ್ದೀವಿ. ಇನ್ನು 2 ಕಂತಿನ ಹಣ ಬಾಕಿ ಇದೆ ನಾವು ಕೊಡುವಂಥದ್ದು. 22 ಹಾಗೆ 23ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ರೀತಿ ಡೇಟ್ ಮೆನ್ಷನ್ ಮಾಡಿಲ್ಲ, ಇವತ್ತೇ ಅವತ್ತೇ ಅಂತ. ಅತಿ ಶೀಘ್ರದಲ್ಲೇ ಅಂತಲೇ ಹೇಳಿದ್ದಾರೆ. ಅದು ನಾಳೆನೇ ಆಗ್ಬೋದು, ಒಂದು ವಾರನೇ ಆಗ್ಬೋದು, 15 ದಿವಸನೇ ಆಗ್ಬೋದು, ಅಥವಾ ಒಂದು ತಿಂಗಳೇ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಯಾವಾಗಲೂ ಕೂಡ ಆ ಥರ ಹೇಳಿದ ಮೇಲೆ ಒಂದೊಂದ್ಸತಿ ತಕ್ಷಣ ಹಾಕಿರ್ತಾರೆ, ಒಂದೊಂದ್ಸತಿ ತುಂಬಾ ಲೇಟ್ ಮಾಡ್ತಾರೆ. ನವರಾತ್ರಿ ಹಬ್ಬದ ಟೈಮಲ್ಲಿ ಹಾಕ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ಹೇಳೋಕ್ಕಾಗಲ್ಲ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ರು 21ನೇ ಕಂತಿನ ಹಣ. ನೆಕ್ಸ್ಟು ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ತಾರೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟೇಷನಲ್ಲಿ ಇದ್ವಿ, ಬಟ್ ಹಾಕಲಿಲ್ಲ. ಐ ಹೋಪ್ ನವರಾತ್ರಿ ಟೈಮಲ್ಲಾದರೂ ಹಾಕ್ಬೋದು ಅಂದ್ಕೊಂಡಿದ್ದೀನಿ, ಬಟ್ ಹೇಳೋಕ್ಕಾಗೋದಿಲ್ಲ ಸರ್ಕಾರದ ಕಡೆಯಿಂದ ಯಾವಾಗ ಏನು ಡಿಸಿಷನ್ ತಗೋತಾರೆ ಅಂತ. ಬಟ್ ಮೀಡಿಯಾ ಮುಂದೆ ಕೇಳಿದಾಗ ಯಾವಾಗಲೂ ಅತಿ ಶೀಘ್ರದಲ್ಲೇ ಅಂತಲೇ ಹೇಳ್ತಾ ಇರೋದು. ಯಾವುದೇ ರೀತಿ ಡೇಟ್ ಆಗಲಿ ಅಥವಾ ಇನ್ನೊಂದು ವಾರನ ಈ ತಿಂಗಳು ಎಂಡಿಂಗ ಅಥವಾ ನೆಕ್ಸ್ಟ್ ಮಂತ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ಕೊಡೋದಿಲ್ಲ. ಸೊ ಅತಿ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ. ನೋಡೋಣ. ನವರಾತ್ರಿ ಹಬ್ಬದ ಟೈಮಲ್ಲ ಅಂದರೂ ಅಟ್ಲೀಸ್ಟ್ ದೀಪಾವಳಿ ಟೈಮಲ್ಲಾದರೂ 1 ಕಂತಿನ ಹಣ ಜಮೆ ಮಾಡಿದ್ರೆ ಸಾಕಾಗಿದೆ. ಇವಾಗ ಅವ್ರು ಹೇಳ್ದಂಗೆ 2 ತಿಂಗಳದ್ದು ಬಂದಿಲ್ಲ ಅಂದರು, ಅಟ್ಲೀಸ್ಟ್ 1 ತಿಂಗಳದಾದರೂ ಬಂದರೆ ಚೆನ್ನಾಗಿರುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ತಿಳಿಸಿದ್ದೀನಿ. ಬಟ್ ಬೈಕೋಬೇಡಿ, ಹಣ ಹಾಕ್ತಾರೆ ಅಂತೀರಾ ಹಾಕಲ್ಲ ಅಂತ. ಬಟ್ ಅಲ್ಲಿ ಅಪ್ಡೇಟ್ ಬಂದಿರೋದಕ್ಕೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಿರೋದಷ್ಟೇ. ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.